ಈ ಗೋಪಿ ಆನೆ ಏನಕ್ಕೆ ಯಾವ ಕಾರ್ಯಾಚರಣೆಗೂ ಬರಲ್ಲ, ಡೈರೆಕ್ಟಾಗಿ ದಸರಾ ಸೆಲೆಕ್ಟ್ ಆಗ್ತಾನೆ, ಏನಿದು ರೂಲ್ಸ್ ಅಂತ ನೀವೆಲ್ಲ ಕೇಳ್ತಾ ಇದ್ರಿ. ಅಂದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಏನು ಅಂತಂದರೆ, ಗೋಪಿ ಯಾವ ಲೆಕ್ಕದಲ್ಲಿ ದಸರಾ ಸೆಲೆಕ್ಟ್ ಮಾಡ್ಕೊತಿದ್ದಾರೆ, ಅವನ ಪಾರ್ಟಿಸಿಪೇಟನ್ ಏನು, ಅಂದರೆ ಅವನು ಏನೋ ಅಚೀವ್ ಮಾಡಿದ್ದಾನೆ ದಸರಾಗಾಗಲಿ ಅಥವಾ ಕ್ಯಾಪ್ಚರಿಂಗ್ ಆಗಲಿ ಅಥವಾ ಬೇರೆ ಕೆಲಸದಲ್ಲಿ ಏನು ಅವನದು ರೋಲ್ ಏನು ಅಂತ ತುಂಬ ಜನ ಕ್ವಶನ್ ಮಾಡ್ತಾಯಿದ್ರು. ಇದೇ ಕ್ವಶನ್ ನಿಮಗೂ ಇದೆ ಅಲ್ವಾ? ಬನ್ನಿ ಇವತ್ತು ನಾನು ಕ್ಲಾರಿಫೈ ಮಾಡ್ತೀನಿ ಏನಕ್ಕೆ ಗೋಪಿ ದಸರಾದಲ್ಲಿ ಅಷ್ಟು ಇಂಪಾರ್ಟೆಂಟ್ ಆನೆ ನಮಗೆ ಅಂತೇಳಿ. ಓಕೆ, ಫಸ್ಟ್ ಗೋಪಿನ ಎಲ್ಲಿ ಹಿಡಿದ್ರು ಅಂತ ತಿಳ್ಕೊಳ್ಳೋಣ. ಗೋಪಿ ಹಿಡಿದಿರೋದು ಬಂದು, ಅಂದರೆ ಗೋಪಿನ ಕ್ಯಾಪ್ಚರ್ ಮಾಡಿದ್ದು ಬಂದು ಕಾರೆಕೊಪ್ಪ ಫಾರೆಸ್ಟಲ್ಲಿ 1993 ಅಂದರೆ 1993 ಕ್ಯಾಪ್ಚರ್ ಮಾಡ್ತಾರೆ. ಕ್ಯಾಪ್ಚರ್ ಮಾಡಿದ ನಂತರ ಇವನ್ನ ಪಳಗಿಸಿ ಇವನಿಗೆ ಸ್ವಲ್ಪ ಮಾವುತರು ಕೂಡ ಚೇಂಜ್ ಆಗಿದ್ದಾರೆ. ನನಗೆ ಎಕ್ಸಾಕ್ಟ್ ಮಾವುತರ ನೇಮ್ನ ಇನ್ಫಾರ್ಮೇಷನ್ ಇಲ್ಲ, ಫೈನಲ್ ನಾನು ಅಪ್ಡೇಟ್ ಮಾಡ್ತೀನಿ. ಓಕೆ, ಸೊ ಅದಾದ ನಂತರ ಗೋಪಿ ತುಂಬ ಲಕ್ಷಣವಾದ ಆನೆ. ನಿಮಗೆ ನಮ್ಮ ಬಲರಾಮ ಆನೆ ಏನಿತ್ತು ನೋಡಿ, ನಮ್ಮ ಅಂಬಾರಿ ಬಲರಾಮ ಆನೆ ಏನಿತ್ತು ನೋಡಿ, ಅದೇ ರೀತಿ ಇವನು ಕೂಡ ಕಾಣ್ತಾನೆ. ಇವನ ಮುಖ ಶೈಲಿ ಆಗಿರ್ಬೋದು, ಹಾಗೆ ದಂತ ಒಂಥರ ಡಿಫ್ರೆಂಟ್ ಸ್ಟೈಲು, ಅಷ್ಟೇ ಉದ್ದ, ದಪ್ಪವಾದ ದಂತ, ಹಾಗೆ ಸುಂದರವಾದ ಮೈಕಟ್ಟು. ಸೊ ಹೀಗಾಗಿ ಇವನ್ನ ದಸರಾಕ್ಕೆ ಸೆಲೆಕ್ಟ್ ಮಾಡ್ಕೋತಾರೆ. 2011 ದಸರಾಕ್ಕೆ ಬರ್ತಾನೆ. ದಸರಾಕ್ಕೆ ಬಂದ ವರ್ಷ ಚೆನ್ನಾಗಿ ಹೆಜ್ಜೆ ಹಾಕುತ್ತಾ ಎಲ್ಲರೊಟ್ಟಿಗೆ ಸ್ಪೆಂಡ್ ಮಾಡಿಕೊಂಡು ಅಲ್ಲಿರುವಂಥ ಆನೆಗಳಿಗೆ ತೊಂದರೆ ಕೊಡದೆ ಆರಾಮಾಗಿ ಕೂಲಾಗಿ ಕಾಮ್ ಆಗಿರ್ತಾನೆ. ಅದೇ ಚಾನ್ಸ್ ನೋಡಿ, ಅದಾದ ನಂತರ ಅವತ್ತಿಂದ ಇಲ್ಲಿವರೆಗೂ 15 ಸಲ ದಸರಾಗೆ ಬರ್ತಾನೆ. ಓಕೆ, 15 ಟೈಮ್ಸ್ ದಸರಾ ಅಂದರೆ ದೊಡ್ಡ ವಿಷಯನೇ. ಎಲ್ಲರೂ ಕೂಡ ಸದ್ಯಕ್ಕೆ ನಾನು ಲೆಜೆಂಡ್ ಆನೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಷ್ಟು ದಸರಾ ಮಾಡಿದ್ದಾನೆ, ಇಷ್ಟು ದಸರಾ ಮಾಡಿದ್ದಾನೆ ಅಂತೇಳಿ. ಈ ಆನೆ ಬಂದು 15 ಸಲ ದಸರಾ ಮಾಡಿದ್ದಾನೆ. ಓಕೆ, ಇದೊಂದು ಗ್ರೇಟ್ ಅಚೀವ್ಮೆಂಟ್. ಓಕೆ, ಗ್ರೇಟ್ ಅಚೀವ್ಮೆಂಟ್ ಅನ್ನೋದಕ್ಕಿಂತಲೂ ಕೂಡ ಇದು 15 ಸಲ ದಸರಾ ಮಾಡಿದೆ ನೋಡಿ. ಯಾವುದೇ ರೀತಿ ಮದ ಬರೋದಾಗಲಿ ಆ ಥರದಾಗಲಿ ಅಥವಾ ಸಣ್ಣ ಪುಟ್ಟ ಕಿರಿಕ್ಗಳಾಗಲಿ ಇಂಥದ್ದು ಒಂದೂ ಮಾಡ್ಕೊಂಡಿಲ್ಲ. ಚೆನ್ನಾಗಿ ದಸರಾಗೆ ಬಂದು ದಸರಾದಲ್ಲಿ ಕೆಲಸ ಮುಗಿಸಿ ಮತ್ತೆ ಕ್ಯಾಂಪಿಗೆ ಹಿಂದಿರುಗ್ತಾ ಇದ್ದ. ಓಕೆ, ಸೊ ಇವಾಗ ಯಾವ್ದಾರು ರೋಲು ದಸರಾದಲ್ಲಿ ಮಾಡಿದಾರೆ ಅಂತಂದ್ರೆ, ಫಸ್ಟ್ ನೌಪತ್ ಆನೆಯಾಗಿ ಮಾಡಿದ್ದಾನೆ, ಹಾಗೆ ನಿಶಾನಿ ಆನೆಯಾಗಿ ಮಾಡ್ಕೊಂಡಿದ್ದಾನೆ, ಹಾಗೆ ನಮ್ಮ ಈಗ ಸಾಲ ನೋಡಿ ಆ ಪ್ರೊಸೆಸಲ್ಲಿ ಅಲ್ಲೂ ಕೂಡ ಮುಂದೆ ನಿಂತ್ಕೊಂಡು ಲೀಡ್ ಮಾಡ್ಕೊಂಡಿದ್ದಾನೆ ಟೀಮ್. ಹಾಗೆ ಎಲ್ಲ ಥರದ ನಮ್ಮ ಅರಮನೆಯಲ್ಲಿ ಪೂಜೆ ನಡೆಯೋದಾಗಲಿ, ಮತ್ತೊಂದು ಹಾಗೆ ಈ ಪ್ರೊಸೆಸಲ್ಲಿ ಫಸ್ಟ್ ಬರಬೇಕಲ್ವ, ಇಂಥದಕ್ಕೆಲ್ಲ ಮತ್ತು ಜೂನಿಯರ್ ಆನೆಗಳಿಗೆ ಹೆಲ್ಪ್ ಮಾಡೋದಾಗಲಿ, ಇಂಥದ್ದೆಲ್ಲ ಕೆಲಸನೂ ಕೂಡ ಗೋಪಿ ಚೆನ್ನಾಗಿ ಮಾಡ್ಕೊಡೋದ್ರಿಂದ ಸೊ ಇವರಿಗೆ 15 ಸಲ ದಸರಾದಲ್ಲಿ ಅವಕಾಶ ಸಿಕ್ತು. ಇವಾಗ ಇನ್ನೊಂದು ಕ್ವಶನ್ ಎಲ್ಲರೂ ಇದ್ದೇ ಇರುತ್ತೆ ಏನು ಅಂತಂದರೆ, ಏನಕ್ಕೆ ಕ್ಯಾಪ್ಚರಿಂಗ್ ಕರ್ಕೊಬರಲ್ಲ ಅಂತ ಅಲ್ವಾ? ಸೊ ನಾನು ಇದನ್ನ ಕ್ಲಾರಿಫೈ ಮಾಡ್ತೀನಿ. ಸೊ ನಾನು ಇದನ್ನ ಕೇಳಿದಾಗ ನಮ್ಮ ಮಾವುತರು ಮತ್ತು ಅಲ್ಲಿರುವಂಥ ಡಿಪಾರ್ಟ್ಮೆಂಟನ್ನು ವಿಚಾರಿಸಿದಾಗ, ಗೋಪಿಗೆ ಯೂಸಲಿ ಬಂದು 7 ರಿಂದ 8 ತಿಂಗಳು ಮದ ಇದ್ದೇ ಇರುತ್ತೆ. ಸೊ ಅವನು ಕೂಡ 5,600-700 kg ಮಿನಿಮಮ್ ಬಂದೇ ಇರ್ತಾನೆ. ಮ್ಯಾಕ್ಸ್ ಅಂತಂದ್ರೂ 5,200 kg ಇಟ್ಕೊಂಡ್ರು ಕೂಡ ಮದ ಸಖತ್ತಾಗೆ ಬರುತ್ತೆ. ಈ ಮದ ಬಂದಾಗ ಏನಾಗುತ್ತೆ, ಆನೆಗಳ ಯಾವುದೇ ರೀತಿ ಕ್ಯಾಪ್ಚರಿಂಗ್ ಯೂಸ್ ಮಾಡಲ್ಲ. ಗೊತ್ತಿರುತ್ತೆ, ಗೋಪಿಗೆ ಸ್ವಲ್ಪ ಮದ ಬಂದಾಗ ಅವನು ತುಂಬ ಅಗ್ರೆಸಿವ್ ಇರ್ತಾನೆ ಅಂತ ಅಲ್ಲಿನ ಮಾವುತರು ಕಾವಡಿ ಹೇಳ್ತಾ ಇದ್ರು. ಸುಮ್ಮನೆ ಹೇಳ್ತಾ ಇರೋದೆಲ್ಲ ಕೇಳಿನೇ ಹೇಳ್ತಾ ಇರೋದು. ಸ್ವಲ್ಪ ಅಗ್ರೆಸಿವ್ ಇದ್ದಾಗ ಏನಾಗುತ್ತೆ, ಬೇರೆ ಆನೆಗಳ ಮೇಲೆ ದಾಳಿ ಮಾಡುವಂಥ ಆಗುತ್ತೆ. ಈಗ ಆಲ್ರೆಡಿ ಒಂದು ದುರ್ಘಟನೆ ನಡೆದೋಗಿ ಸುಮ್ಮನೆ ಏನಾಯಿತು ಎತ್ತ ಅಂತ ಎಲ್ಲ ಗೊತ್ತಿರಲ್ವ. ಹೀಗಾಗಿ ಏನು ಮಾಡ್ತಾರೆ, ಲಾಸ್ಟ್ ಇಯರಿಂದ ಅಂತಲ್ಲ 15 ವರ್ಷ, ಒಂದು ನನಗೊತ್ತಿರೋ 4-5 ವರ್ಷದಿಂದ ಯಾವತ್ತು ಇನ್ನು ಕಾರ್ಯಾಚರಣೆಗೆ ಬರೋದೇ ಕಮ್ಮಿ, ತುಂಬ ಕಮ್ಮಿ. ನಂತರ ಸ್ಟೈಲಿಶ್ ಅಂತಂದರೆ ದಸರಾ ಮುಗಿಸ್ಕೊತಾನೆ, ಚೆನ್ನಾಗಿ ತಿನ್ಕೋತಾನೆ, ಅಲ್ಲಿ ವೆಯ್ಟ್ನ ಗೇನ್ ಮಾಡ್ಕೊತಾನೆ, ಒಂದು 5,300 ಮತ್ತೆ ಕ್ಯಾಂಪಿಗೆ ಬರ್ತಾನೆ, 7-8 ತಿಂಗಳು ಮದದಲ್ಲಿ ಇರ್ತಾನೆ, ಮದ ಮುಗಿಸ್ಕೊಂಡು ಮತ್ತೆ ದಸರಾಗೆ ಏನು ಹೇಳ್ಬೇಕು, ಅದು ಅವರ ಲಕ್ ಅಷ್ಟೇ. ಅದು ತಾಯಿ ಚಾಮುಂಡೇಶ್ವರಿ ಅವ್ರನ್ನೆಲ್ಲ ಸ್ಪೆಷಲ್ ಲಕ್ ಕೊಟ್ಟಿರಬೇಕು. ನೋಡಪ್ಪ ದಸರಾಗೆ ಬಾ, ಇಲ್ಲಿ ಕೆಲಸ ಕ್ಯಾಂಪಲ್ಲಿ ಮಾಡು, ಎಲ್ಲ ಕೆಲಸ ಮುಗಿಸಿ ಮತ್ತೆ ದಸರಾಗೆ ಬಾ. ಚೆನ್ನಾಗಿದೆ ಅವರು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಈಗ ಅಂದಾಜು ವಯಸ್ಸು ಹೇಳ್ತಾರೆ, ನೋಡಬೇಕು. ಇನ್ನೂ ಒಂದು 15 ವರ್ಷ ಆರಾಮ ದಸರಾ ಮಾಡ್ಬೋದು. ಸೊ ಇವನು ಮತ್ತು ತುಂಬ ಜನ ಕ್ಯಾಂಪಿಗೆ ಹೋದವರು ಕೂಡ ಕ್ಯಾಂಪ್ ವೆರಿ ರೇರ್ ಇರ್ತಾನೆ, ಯಾಕಂದರೆ ಆಲ್ಮೋಸ್ಟ್ ವರ್ಷ ಹಾಗಾಗಿ ಕ್ಯಾಂಪು ಕೂಡ ಕರ್ಕೊಂಡ್ಬರಲ್ಲ. ಸೊ ಹಾಗಾಗಿ ಇವನ್ನ ಕಾಣೋದು ಅಪರೂಪ ಆಗುತ್ತೆ. ದಸರಾದಲ್ಲಿ ಕಾಯಂ ಸದಸ್ಯನಾಗಿರ್ತಾರೆ. ಈ ಸಲನೂ ಕೂಡ ಫಸ್ಟ್ ಬ್ಯಾಚಲ್ಲಿ ಬರ್ತಾರೆ, ವರ್ಷ 2ನೇ ಬ್ಯಾಚಲ್ಲಿ ಬರ್ತಾರೆ.
ಈ ಸಲ ಕೂಡ ಸೆಕೆಂಡ್ ಬ್ಯಾಚಲ್ಲಿ ಬರ್ತಾ ಇದ್ದಾನೆ. ನೀವು ಕೂಡ ಬಂದು ನೋಡಿ ಗೋಪಿ ಯಾರು ಎತ್ತ ಅಂತೇಳಿ. ಯಾಕಂದರೆ ಈ ಸಲ ಅಂಥ ಕೆಲವು ಆನೆಗಳು ಡ್ರಾಪ್ ಆಗಿರೋದ್ರಿಂದ ಗೋಪಿ ಆಲ್ಮೋಸ್ಟ್ ಮುಂದೆ ನಿಂತ್ಕೊಂಡು ಲೀಡ್ ಮಾಡ್ತಾನೆ. ಸೀನಿಯರ್ ಆನೆ ಅಲ್ವಾ, ಹಾಗಾಗಿ ನೀವು ಕೂಡ ಚೆಕ್ ಮಾಡ್ಬೋದು. ಯಾಕಂದರೆ ಲಾಸ್ಟ್ ಇಯರ್ ಸೆಕೆಂಡ್ ಬ್ಯಾಚಲ್ಲಿ ಬಂದಾಗ ಅವ್ರಿಗೆ ಟೈಮ್ ತುಂಬ ಕಮ್ಮಿ ಇರುತ್ತೆ, ಅಷ್ಟೊಂದು ಗುರ್ತು ಸಿಗೋಲ್ಲ. ಈ ಸಲ 1 ಮಂತ್ ಕಂಪ್ಲೀಟ್ ಅಲ್ಲೇ ಇರೋದ್ರಿಂದ ಆರಾಮಾಗಿ ನೀವು ಇದನ್ನ ಗುರುತಿಸ್ಬೋದು. ಉದ್ದದಂತವಾಗಿ ಸಖತ್ತಾಗಿದೆ. ನಾನು ವಿಡಿಯೋ ಕ್ಯಾಪ್ಚರ್ಲು ಕೂಡ ಹಾಕಿದ್ದೀನಿ ನೋಡಿ. ಹಾಗಾಗಿ ತುಂಬ ಚೆನ್ನಾಗಿದ್ದಾನೆ ಗೋಪಿ. ಓಕೆ, ಹೋಪಿಲಿ ಇನ್ನೊಂದು 15 ವರ್ಷ ದಸರಾ ಮಾಡಿ ಆರಾಮಾಗಿರಲಿ. ಸೊ ಓಕೆ, ಥ್ಯಾಂಕ್ ಯು ಸೋ ಮಚ್. ಟೋಲ್ ಆ ಸೈಡ್ ನಿಲ್ಸ್ಬಿಟ್ಟು ಬರೋದಲ್ಲ, ಬೈಕ್ ಮೇಲೆ ಬಿಡೋ ನೋಡ್ಬೇಕಾ, ನಿಲ್ಲಿಸ್ಬಿಟ್ಟು ಮುಂದೆ ಹೋಗ್ಬೇಕು.